ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ. ಆ್ಯಕ್ಚುಲಿ ಇವತ್ತು ಒಂದು ಶಾಸ್ತ್ರ ಇತ್ತು ಮನೆಯಲ್ಲಿ. ಸೊ ಆ ಒಂದು ಶಾಸ್ತ್ರ ಮಾಡೋ ಸಲುವಾಗಿ ಬೆಳಗ್ಗೆ ಮನೆಯಲ್ಲಿ ಎಲ್ಲರೂ ಬೇಗನೆ ಎದ್ದಿದ್ರು. ಸೊ ಬೇಗನೆ ಎದ್ದು ಎಲ್ಲ ಕೆಲಸನೂ ಮಾಡಿಕೊಂಡ್ರು ನಮ್ಮಮ್ಮ ಮತ್ತು ನಮ್ಮ ಕಾಕು. ಆಮೇಲೆ ಮನೆಯಲ್ಲಿ ನಮ್ಮ ಅಕ್ಕ ಅದು ಏನು ಬಂದಿದ್ದಾರಲ್ಲ, ಸೊ ಎಲ್ಲ ಕೆಲಸನೂ ಬೇಗನೆ ಮಾಡಿ ಮುಗಿಸಿದ್ರು. ಆಮೇಲೆ ಇಲ್ಲಿ ಏನು ಶಾಸ್ತ್ರ ಅಂತ ಅಂದರೆ, ನಂದು ಡೆಲಿವರಿ ಆಗಿ 1 ಮಂತ್ ಆಗೋದಕ್ಕೆ ಬಂತು. ಇನ್ನೇನು ಒಂದು 2-3 ದಿನದಲ್ಲಿ 1 ಮಂತ್ ಕಂಪ್ಲೀಟ್ ಆಗುತ್ತೆ. ಸೊ ಅಷ್ಟರಲ್ಲಿ ಏನು ಮಾಡಬೇಕು, ನಾವು ದೇವರಿಗೆ ಹೋಗಿ ಬರಬೇಕು, ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗುತ್ತೆ. ಸೊ ಹೀಗಾಗಿ ಇಲ್ಲೇ ಸಮೀಪದಲ್ಲಿನೇ ನಮ್ಮ ಮನೆ ಹತ್ತಿರ ಇರುವಂಥ ಗುಡಿಗೆ ಹೋಗಬೇಕಿತ್ತು. ಸೊ ನಮ್ಮ ಮನೆ ಹತ್ತಿರ ಒಂದು ಬಸವೇಶ್ವರ ಟೆಂಪಲ್ ಇದೆ. ಅದೇ ಟೆಂಪಲಲ್ಲಿನೇ ನಾಗಪ್ಪ, ಆಮೇಲೆ ಆಂಜನೇಯ, ಆಮೇಲೆ ಲಕ್ಕವ್ವ, ಈ 3 ದೇವರುಗಳಿದ್ದಾವೆ. ಸೊ ಹೀಗಾಗಿ ಅಲ್ಲಿಗೆ ಹೋಗಿ ಬಂದರೆ ಆಯಿತು ಅಂತ ಹೇಳಿ ಬೆಳಗ್ಗೆ ರೆಡಿಯಾಗಿದ್ವಿ. ಅದೇನೋ ಗೊತ್ತಿಲ್ಲ, 1 ಮಂತ್ ಆಗೋ ಅಷ್ಟರಲ್ಲಿ ಈ ಒಂದು ಶಾಸ್ತ್ರ ಮಾಡಬೇಕಂತೆ. ಸೊ ಹೀಗಾಗಿ ಟೆಂಪಲ್ಗೆ ಬಂದ್ವಿ. ಸೊ ನಾನು ಕೂಡ ಸಾರಿ ಹಾಕ್ಕೋಬೇಕಾಗಿತ್ತು. ಸೊ ಹುಡ್ಕಾಡಿ ಒಂದು ಸಾರಿನ ತೆಗೆದೆ. ಯಾಕಂತಂದರೆ ಇವಾಗ ಬ್ಲೌಸ್ದೊಂದು ಪ್ರಾಬ್ಲಮ್ ಅಲ್ಲ, ಸೊ ಸರಿಯಾಗಿ ಬ್ಲೌಸಸ್ ಎಲ್ಲ ಬರೋದಿಲ್ಲ. ಸೊ ಹೀಗಾಗಿ ಇದ್ರಲ್ಲೇ ಒಂದು ಸಾರಿನ ತೆಗೆದು ಮ್ಯಾನೇಜ್ ಮಾಡಿಕೊಂಡು ಹಾಕ್ಕೊಂಡೆ. ಆಮೇಲೆ ನನ್ನ ಮಗಳಿಗಂತೂ ಡ್ರೆಸ್ಸಸ್ ಅಂತೂ ಸಿಕ್ಕಾಪಟ್ಟೆ ಡ್ರೆಸ್ಸಸ್ ಬಂದಿದ್ದಾವೆ. ಸೊ ಅವಳದೇನು ಪ್ರಾಬ್ಲಮ್ ಇಲ್ಲ, ಯಾವುದಾದ್ರೂ ಆರಾಮಾಗಿ ಹಾಕ್ಬೋದು. ಸೊ ಬಂದ್ವಿ ಟೆಂಪಲ್ಗೆ. ನನ್ನ ಮಗ ನೋಡ್ರಿ ಹೆಂಗೆ ಮಾಡತ್ತಾನೋ, ಯಾವ ಥರ ನಮಸ್ಕಾರ ಮಾಡ್ತೀನಲ್ಲ, ಸೊ ಅವನು ಅದೇ ಥರನೇ ಮಾಡತ್ತಿದ್ದ. ಫುಲ್ ಕಾರ್ಬಾರ್ ಮಾಡ್ತಾನೆ, ಯಾರು ಹೆಂಗೆ ಮಾಡ್ತಾರಲ್ಲ ಸೊ ಹಾಗೆ ಮಾಡ್ತಾನೆ. ಸವಿತಾ ಪಾಪುನ ಎತ್ಕೊಂಡು ಬಂದ್ಲು. ಸೊ ಅವಳ ಜೊತೆಗೆ ಮಾತಿ, ಆಮೇಲೆ ಮಾನಸ, ಸೌಜನ್ಯ, ಮಾನಂದ ಇವರು ಕೂಡ ಬಂದರು ನಮ್ಮ ಜೊತೆಗೆ ದೇವಸ್ಥಾನಕ್ಕೆ. ಸೊ ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿದ್ವಿ. ಆ್ಯಕ್ಚುಲಿ ಅನ್ನ ಮೊಸರು ಇದನ್ನೇ ನೈವೇದ್ಯ ಕೊಡಬೇಕಂತೆ. ಸೊ ಹೀಗಾಗಿ ಅನ್ನ ಮೊಸರು ನೈವೇದ್ಯಕ್ಕೆ ತೊಗೊಂಡು ಬಂದಿದ್ವಿ. ಸೊ ನಮಸ್ಕಾರ ಮಾಡಿ ಆಮೇಲೆ ಹೊರಗಡೆ ನಾಗಪ್ಪ ದೇವರು, ಆಮೇಲೆ ಆಂಜನೇಯ ದೇವರು ಇದ್ದರು. ಸೊ ಅಲ್ಲಿಗೂ ಹೋಗಿ ನಮಸ್ಕಾರ ಮಾಡಿ ಬಂದ್ವಿ. ನನ್ನ ಮಗಳನ್ನ ಅಲ್ಲೇ ಬಸವಣ್ಣನ ಮುಂದೆ ಹಾಕಿ ನಮಸ್ಕಾರ ಮಾಡಿಸಿದ್ವಿ. ಆ್ಯಕ್ಚುಲಿ ಇದು ಗುಡಿನ ಮನೆ ಹತ್ರನೇ ಇದೆ, ಸಮೀಪದಲ್ಲಿನೇ ಇದೆ ಅಂತ ಹೇಳಿ ಇದೇ ಗುಡಿಗೆ ಬಂದ್ವಿ. ನಮ್ಮ ತೋಟದಲ್ಲಿ ಯಾರಾದರೂ ಡೆಲಿವರಿ ಆದರೆ, ಹೆಣ್ಮಕ್ಳದು ಆಮೇಲೆ ಸೊಸೆಯಂದ್ರದ್ದು ಡೆಲಿವರಿ ಆದರೆ, ಸೊ ಇದೇ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಅಂದರೆ ಪೂರ್ತಿ ಸಮೀಪದಲ್ಲಿದೆ ಅಲ್ಲ. ಆಮೇಲೆ ನಮ್ಮ ತೋಟದಲ್ಲಿ ಮುಂಚೆಯಿಂದ್ರೂ, ನಮ್ಮ ಆಯಿ ಕಾಲದಿಂದ್ರೂ ಇದೇ ಒಂದು ದೇವ್ರಿಗೆ ನಡ್ಕೊಂಡು ಬಂದಿದ್ದಾರೆ. ಸೊ ಇದೇ ಒಂದು ದೇವ್ರಿಗೆ ದುಡ್ಕೊಂಡು ಬಂದಿದ್ದಾರೆ. ಸೊ ಅಷ್ಟು ಪವರ್ಫುಲ್ ಆದಂಥ ದೇವರಿದ್ದಾನೆ. ಸೊ ಹೀಗಾಗಿ ನಾವು ಏನೇ ಒಂದು ಕೆಲಸ ಮಾಡಿದ್ರು, ಆಮೇಲೆ ಹೆಣ್ಮಕ್ಳಾಗಲಿ ಸೊಸೆಯಂದ್ರೆ ಆಗಲಿ ಮೊದಲಿಗೆ ಬಂದಾಗ, ಆಮೇಲೆ ಗಂಡನ ಮನೆಗೆ ಹೋಗಬೇಕಾದಾಗ ಅಥವಾ ಡೆಲಿವರಿಗೆ ಹೋಗಬೇಕಾದಾಗ ಏನೇ ಒಂದು ಮಾಡಬೇಕಾದ್ರೂ ಆ ಒಂದು ದೇವರಿಗೆ ಹೋಗಿ ಭೇಟಿಯಾಗಿ ಬಸವಣ್ಣಪ್ಪ ಎಲ್ಲನೂ ಒಳ್ಳೇದು ಮಾಡುವಂತ ಕೇಳ್ಕೊಂಡೇ ಮುಂದಿನ ಕಾರ್ಯವನ್ನು ಮಾಡ್ತೀವಿ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಮ್ಮ ಅಣ್ತಮ್ಮರ ಮನೆಗೆ ಹೋಗಬೇಕಾಗಿತ್ತು. ಅಂದರೆ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ನಮ್ಮ ದೊಡ್ಡಪ್ಪಗಳ ಮನೆ ಏನೈತಲ್ಲ, ಸೊ ನಮ್ಮ ದೊಡ್ಡಪ್ಪನ ಮನೆಗೆ ಬಂದ್ವಿ. ಅಂದರೆ ಇದೊಂಥರ ಏನು ಶಾಸ್ತ್ರ ಅಂದರೆ, ಅವ್ರ ಮನೆಗೆ ಹೋಗಿ ಅಲ್ಲಿ ಎಣ್ಣೆಯನ್ನು ಹಾಕಿಸ್ಕೊಳ್ಬೇಕಾಗತ್ತೆ. ಅಂದರೆ ಅವ್ರ ಮನೇಲಿ ಯಾರಿಗೆ ಮಾಸ್ ಮುಖ ಆಗಿರಲ್ಲ, ಸೊ ಅಂಥವ್ರು, ಅಂದರೆ ಯಾರಿಗೆ ಅಬೋಷನ್ ಆಗಿರಲ್ಲ, ಸೊ ಅಂಥವ್ರ ಕಡೆಯಿಂದ ಪಾಪುಗೆ ಎಣ್ಣೆಯನ್ನು ಹಾಕಿಸ್ಬೇಕಂತೆ. ಆಮೇಲೆ ಅಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಬಂದಮೇಲೆ ನಾವು ನಮ್ಮ ಮನೆಯಲ್ಲಿ ಹೊರಗೆ ಒಳಗೆ, ಮನೆ ಹೊರಗೆ ಅದು ಅಡ್ಡಾಡೋದಕ್ಕೆ ಅದು ನಡೆಯುತ್ತಂತೆ. ಸೊ ಹೀಗಾಗಿ ಈ ಒಂದು ಶಾಸ್ತ್ರವನ್ನು ಮಾಡ್ತಾರೆ. ಸೊ ಹೀಗಾಗಿ ಅಲ್ಲಿ ನಮ್ಮ ದೊಡ್ಡಪ್ಪಗಳ ಮನೆಗೆ ಹೋದ್ವಿ. ಅಲ್ಲಿ ನಮ್ಮ ದೊಡ್ಡಮ್ಮ ಆಮೇಲೆ ಮೊಯ್ನಿ ಅಂದರು, ಇಬ್ಬರು ಕೂಡ ಎಣ್ಣೆಯನ್ನು ಹಾಕ್ತಾರೆ. ಸೊ ಹೋದ್ಮೇಲೆ ಅವರು ಟಿಫಿನ್ ಮಾಡಿರಿ ಅಂತ ಅಂದರು. ಸೊ ನಾವು ಟಿಫಿನ್ ಎಲ್ಲ ಮಾಡ್ಕೊಂಡು ಬಂದಿದ್ವಲ್ಲ, ಸೊ ಹೀಗಾಗಿ ಬೇಡ ಅಂತಂದ್ವಿ. ಸೊ ಟೀ ಮಾಡಿದ್ವಿ, ಸೊ ಟೀ ಕುಡಿದ್ವಿ. ಆಮೇಲೆ ನನ್ನ ಮಗಳಂತೂ ನಮ್ಮ ಮೊಯ್ನಿ ಮೇಲೆ ಆರಾಮಾಗಿ ಮಲ್ಕೊಂಡಿದ್ಲು. ಸೊ ಹೀಗಾಗಿ ಹಾಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುಂತ್ವಿ. ಅದಾದಮೇಲೆ ಅವರು ಪಾಪುಗೆ ಡ್ರೆಸ್ಸನ್ನು ತರೋದಕ್ಕೆ ಕಳಿಸಿದ್ರಂತೆ. ಸೊ ಹೀಗಾಗಿ ಡ್ರೆಸ್ ತರೋ ತನಕ ಅಂತ ಹೇಳಿ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ. ಸೊ ಅವಳಿಗೆ ಎಣ್ಣೆಯನ್ನು ಹಾಕಿದ ಮೇಲೆ ಆಮೇಲೆ ಒಂದು ಹೊಸ ಡ್ರೆಸ್ಸನ್ನು ತರಿಸಿ ಹಾಕಿದ್ರು. ಆಮೇಲೆ ಅದೆಲ್ಲ ಆದಮೇಲೆ ಅವರು ಉಡಿಕೆಯನ್ನು ಹಾಕ್ತಾರೆ. ಸೊ ನನಗೆ ಉಡಿಕೆಯನ್ನು ಹಾಕಿದರು. ಸೊ ಉಡಿಕೆ ಹಾಕಿಸ್ಕೊಂಡು ಜಗಲಿ ಮೇಲೆ ನಮಸ್ಕಾರ ಮಾಡಿ ಆಮೇಲೆ ನಮ್ಮ ಮನೆ ಕಡೆಗೆ ಬಂದ್ವಿ. ಸೊ ಈ ಒಂದು ಶಾಸ್ತ್ರ ಯಾಕೆ ಮಾಡ್ತಾರೆ ಅಂದರೆ, ಆಲ್ರೆಡಿ ಹೇಳಿದ್ದೀನಿ ಅಂತಂದರೆ 1 ತಿಂಗಳು ತುಂಬುವಷ್ಟರಲ್ಲಿ ಈ ಒಂದು ಶಾಸ್ತ್ರ ಮಾಡೋದರಿಂದ ನಾವು ನಮ್ಮ ಮನೆಯಲ್ಲಿ ಆರಾಮಾಗಿ ಸ್ವಲ್ಪ ಮನೆ ಹೊರಗೆ ಅದು ಸುತ್ತಾಡೋದಕ್ಕೆ ನಡೆಯುತ್ತೆ. ಸೊ ಹೀಗಾಗಿ ಈ ಒಂದು ಪದ್ಧತಿಯನ್ನು ಮಾಡ್ತಾರೆ. ಆ್ಯಕ್ಚುಲಿ ಇದೆಲ್ಲ ಕಡೆ ಐತೆ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ಒಂದು ಸಂಪ್ರದಾಯ ಇದ್ದೇ ಇದೆ. ಅಂದರೆ 1 ತಿಂಗಳು ತುಂಬುವಷ್ಟರಲ್ಲಿ ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಬರೋದು. ಅದಾದಮೇಲೆ ನಮ್ಮ ಅಣ್ತಮ್ಮರ ಮನೆಯಲ್ಲಿ ಹೋಗಿ ಪಾಪುಗೆ ಎಣ್ಣೆಯನ್ನು ಹಾಕಿಸ್ಕೊಂಡು ಬರೋದು. ಅದಾದಮೇಲೆ ನಾವು ಆರಾಮಾಗಿ ಮನೆಯಲ್ಲಿ ಸುತ್ತಾಡಿಕೊಂಡು ಇರಬಹುದು.
ನಂದು ಡೆಲಿವರಿ ಆಗಿ 1 ಮಂತ್ ಆಗೋದಕ್ಕೆ ಬಂತು. ಸೊ ಗೊತ್ತೇ ಆಗಿಲ್ಲ 1 ಮಂತ್ ಹೆಂಗಾಯಿತು ಅಂತ ಹೇಳಿ. ಆ ಶಾಸ್ತ್ರ ಈ ಶಾಸ್ತ್ರ ಆ ಪದ್ಧತಿ ಸಂಪ್ರದಾಯ ಅದು ಇದು ಅಂತ ಹೇಳಿ 1 ಮಂತ್ ಮುಗ್ದೇ ಹೋಯಿತು, ಗೊತ್ತೇ ಆಗಿಲ್ಲ ನನಗಂತೂ. ತಣ್ಣೀರು ಕುಡ್ತಾ ಇದ್ದೀನಿ, ಫಿಲ್ಟರ್ 3 ಲೀಟರ್ ತಣ್ಣೀರು ಕುಡ್ತೀನಿ ನಾನು. ಚಂಪರೆ ಕೊಟ್ವೇನಿ ದೊಡ್ಡವನ್ ಬೇರೆ ವೈನಿಗಳು ಬೇರೆ ಏನದ ಇವತ್ತೊಂದು ಸ್ಪೆಷಲ್ ಡೇ ಇತ್ತು. ಏನು ಅಂತ ಅಂದರೆ ಇವತ್ತು ನನ್ನ ಬರ್ತ್ಡೇ ಇತ್ತು. ಬಟ್ ಇಷ್ಟು ವರ್ಷದಲ್ಲಿ ಇದೇ ಮೊದಲ ಸಲ ನನಗೆ ಬರ್ತ್ಡೇ ಮಾಡ್ಕೊಡೋದಕ್ಕೆ ಇಷ್ಟವೂ ಇರಲಿಲ್ಲ, ಆಮೇಲೆ ಮೂಡೂ ಇರಲಿಲ್ಲ, ಇಂಟ್ರೆಸ್ಟೂ ಇರಲಿಲ್ಲ. ಬಟ್ ನನ್ನ ಜೊತೆಗೆ ನನ್ನ ಮಗ, ನನ್ನ ಮಗಳು, ಆಮೇಲೆ ನನ್ನ ಹೋಲ್ ಫ್ಯಾಮ್ಲಿ ಎಲ್ಲನೂ ಇತ್ತು. ಬಟ್ ಆದರೂ ಯಾಕೋ ಮೂಡ್ ಇರಲಿಲ್ಲ ಬರ್ತ್ಡೇ ಮಾಡ್ಕೊಳ್ಳೋದಕ್ಕೆ. ಆ್ಯಕ್ಚುಲಿ ಬಾಣಂತನದ ಟೈಮಲ್ಲಿ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಎಲ್ಲ ಇರುತ್ತಲ್ಲ, ಸೊ ಆ ಒಂದು ರೀಸನ್ಗೆ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಬಟ್ ಬರ್ಡೇ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಇರಲಿಲ್ಲ. ಬಟ್ ಮನೆಯವರೆಲ್ಲರೂ ಸೇರಿ ಕೇಕನ್ನು ತೊಗೊಂಡು ಬಂದಿದ್ರಲ್ಲ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳಿ, ಪಾಪ ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳಿ ಕೇಕ್ ಕಟ್ ಮಾಡಿದೆ ಅಷ್ಟೇ. ಆಮೇಲೆ ನನಗೆ ವಾಪಸ್ ರೆಡಿ ಆಗೋದೂ ಇಷ್ಟ ಇರಲಿಲ್ಲ. ಅಂದರೆ ಈ ಒಂದು ಟೈಮಲ್ಲಿ ಹೆಂಗೆಂಗೋ ಇರ್ತೀವಿ, ಏನೇನೋ ಡ್ರೆಸ್ ಹಾಕ್ಕೊಂಡಿರ್ತೀವಿ, ಆಮೇಲೆ ಏನೋ ಒಂಥರನೇ ಇರ್ತೀವಿ ನೋಡೋದಕ್ಕೆ. ಬಟ್ ವಾಪಸ್ ರೆಡಿ ಆಗಬೇಕಲ್ಲ, ಸೊ ಅದೊಂದು ಬೇಜಾರಿತ್ತು ನನಗೆ, ವಾಪಸ್ ರೆಡಿ ಆಗಬೇಕಲ್ಲ ಅಂತ ಹೇಳಿ. ಬಟ್ ನಮ್ಮಮ್ಮ ಬೈದರು, ಅವ್ರದ್ದೇ ಒಂದು ಹೊಸ ಸಾರಿನ ತೆಗೆದುಕೊಟ್ರು, ಈ ಸೀರೆ ಉಟ್ಕೋ ಅಂತ ಹೇಳಿ. ಸೊ ಅದಕ್ಕೆ ಒಂದು ನನ್ನ ಬ್ಲೌಸನ್ನು ಮ್ಯಾಚ್ ಮಾಡಿಕೊಂಡು ನಮ್ಮಮ್ಮನ ಸಾರಿಯನ್ನು ಉಟ್ಕೊಂಡು ಬರ್ಡೇ ಸೆಲೆಬ್ರೇಷನನ್ನು ಮಾಡಿದೆ. ಸೊ ನಮ್ಮಮ್ಮ ನನ್ನ ಮಗಳನ್ನೂ ತಂದು ನನ್ನ ಕೈಯಲ್ಲಿ ಕೊಟ್ಟರು. ಸೊ ಈ ವರ್ಷ ಬರ್ತ್ಡೇ ಮಾಡ್ಕೋಬೇಕಾದ್ರೆ ಏನು ಫೀಲ್ ಆಯಿತು ಅಂದರೆ, ಇಷ್ಟು ವರ್ಷದ ಬರ್ತ್ಡೇನೇ ಬೇರೆ ಆಯಿತು, ಇನ್ಮೇಲೆ ನನ್ನ ಬರ್ಡೇ ಆಗೋದೇ ಬೇರೆ ಅಲ್ಲ ಅಂತ ಹೇಳಿ. ಸೊ ಇಷ್ಟು ವರ್ಷ ಆರಾಮಾಗಿ ನಾನು ಒಬ್ಬಳೇ ಕೇಕ್ ಕಟ್ ಮಾಡ್ತಾಯಿದ್ದೆ ಖುಷಿಯಾಗಿ. ಸೊ ಇನ್ಮೇಲೆ ನನ್ನ ಮಕ್ಕಳು ಇರ್ತಾರೆ ನನ್ನ ಜೊತೆಗೆ ಕೇಕ್ ಕಟ್ ಮಾಡೋದಕ್ಕೆ. ಸೊ ಅದೊಂಥರ ಫೀಲ್ ಬೇರೆಯೇ ಇತ್ತು. ಮುಂಚೆ ಬೇಜಾರಾಗ್ತಿತ್ತು ಕೇಕ್ ಕಟ್ ಮಾಡೋದಕ್ಕೆ, ಬಟ್ ಆಮೇಲೆ ನಾನು ಯಾವಾಗ ನನ್ನ ಮಕ್ಕಳನ್ನ ಕರ್ಕೊಂಡು ಕೇಕ್ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗ ಒಂಥರ ಫುಲ್ ಖುಷಿ ಆಯಿತು, ಏನೋ ಒಂಥರ ಪ್ರೌಡ್ ಫೀಲ್ ಆಗ್ತಾಯಿತ್ತು. ನನ್ನದೇ ಆದಂಥ ಒಂದು ಹೊಸ ಜಗತ್ತಿದೆಯಲ್ಲ ನನ್ನ ಜೊತೆಗೂ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಇಲ್ಲಿ ನನ್ನ ಮಗಳ ಫೇಸನ್ನು ರಿವೀಲ್ ಮಾಡಿದ್ದೀನಿ. ಸೊ ಪ್ಲೀಸ್ ಯಾರು ನನ್ನ ಮಗಳಿಗೆ ದೃಷ್ಟಿ ಹಾಕಬೇಡಿ. ಯಾವ ತೆಗಿ ಹಂಗ ಅಲ್ಲಿ ಮಾಡ್ರೆ ಆಯ್ಕೆ ಬರೋದಿಲ್ಲ. ನೋಡಿ ಹೆಂಗ್ ಮಾಡ್ತಿ ನೋಡ್ತಾರ